ಪೌರಾಯುಕ್ತೆ ಅಮೃತಾ ಗೌಡ ಅವರನ್ನ ನಿಂದಿಸಿದ ಪ್ರಕರಣದಲ್ಲಿ ಎಫ್ಐಆರ್ ಆಗಿರೋದನ್ನ ರದ್ದು ಕೋರಿ ರಾಜೀವ್ ಗೌಡ ಸಲ್ಲಿಸಿದ್ದ ಅರ್ಜಿ ಸದ್ಯ ವಜಾ ಆಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ರಾಜೀವ್ ಗೌಡ ಬೆದರಿಕೆ ಹಾಕಿದ್ದಂತಹ ಕೇಸು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಪೌರಾಯುಕ್ತೆ ಅಮೃತಾ ಗೌಡ ಅವರು ಕೇಸನ್ನು ದಾಖಲಿಸಿದ್ರು. ಎಫ್ಐಆರ್ ಅನ್ನ ರದ್ದು ಕೋರಿ ರಾಜೀವ್ ಗೌಡ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಆ ಅರ್ಜಿಯನ್ನು ಸದ್ಯ ವಜಾ ಮಾಡಲಾಗಿದೆ. ಆರೋಪಿ ರಾಜೀವ್ ಗೌಡ ಸಲ್ಲಿಸಿದ್ದ ಅರ್ಜಿ ವಜಾಗೊಂಡಿದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಹೈಕೋರ್ಟ್ ಪೀಠದಿಂದ ಅರ್ಜಿಯನ್ನು ವಜಾಗೊಳಿಸಿ ಆದೇಶ ಹೊರಡಿಸಲಾಗಿದೆ. ಹೈಕೋರ್ಟ್ಗೆ ತಮ್ಮ ವಿರುದ್ಧ ಆಗಿರುವಂತಹ ಎಫ್ಐಆರ್ ಅನ್ನ ರದ್ದು ಕೋರಿ ರಾಜೀವ್ ಗೌಡ, ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರು ಅರ್ಜಿಯನ್ನ ಸಲ್ಲಿಸಿದ್ರು. ಈ ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಂಡಿದ್ದಂತಹ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಅರ್ಜಿಯನ್ನ ವಜಾಗೊಳಿಸಿದೆ. ಎಫ್ಐಆರ್ ರದ್ದು ಕೋರಿ ಸಲ್ಲಿಸಲಾಗಿದ್ದಂತಹ ಅರ್ಜಿಯನ್ನ ಹೈಕೋರ್ಟ್ ಪೀಠ ವಜಾಗೊಳಿಸಿರೋದು. ಪೌರಾಯುಕ್ತೆ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ನಿಂದಿಸಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಅನ್ನ ದಾಖಲಿಸಿದ್ರು, ಕೇಸನ್ನು ದಾಖಲಿಸಿದ್ರು. ಅಮೃತಾ ಗೌಡ ಅವರು ದೂರು ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ದಾಖಲಾಗಿದ್ದಂತಹ ಎಫ್ಐಆರ್ ಅನ್ನ ರದ್ದು ಕೋರಿ ರಾಜೀವ್ ಗೌಡ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ನಮ್ಮ ಪ್ರತಿನಿಧಿ ಸಂದೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂದೇಶ್, ಈಗ ಎಫ್ಐಆರ್ ರದ್ದು ಕೋರಿ ಸಲ್ಲಿಕೆ ಮಾಡಿದಂತಹ ಅರ್ಜಿ ವಜಾಗೊಂಡಿದೆ. ಮುಂದೆ ರಾಜೀವ್ ಗೌಡ ಅವರಿಗೆ ಏನು ಆಯ್ಕೆಗಳಿವೆ, ಯಾವ ರೀತಿಯ ಸಂಕಷ್ಟ ಎದುರಾಗಬಹುದು? ಸಂದೇಶ್. ನವೀನ್, ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಬೆದರಿಕೆ ಕೇಸ್ ಸಂಬಂಧಪಟ್ಟಂತೆ ಅಂದ್ರೆ ಅವರ ವಿರುದ್ಧ ರಾಜೀವ್ ಗೌಡ ವಿರುದ್ಧ ದಾಖಲಾಗಿದ್ದಂತಹ ಎಫ್ಐಆರ್ ಅನ್ನ ರದ್ದು ಕೋರಿ ಹೈಕೋರ್ಟ್ಗೆ ರಾಜೀವ್ ಗೌಡ ಪರ ವಕೀಲರು ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆ ಅರ್ಜಿಯ ವಿಚಾರಣೆಯನ್ನ ನಡೆಸಿದಂತಹ ಹೈಕೋರ್ಟ್ ನ್ಯಾಯಮೂರ್ತಿಗಳು ಈಗ ಎರಡು ಎಫ್ಐಆರ್ ಗಳನ್ನ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ಹಾಗಾಗಿ ಈಗ ಸದ್ಯ ಆ ಎರಡೂ ಅರ್ಜಿಗಳನ್ನ ವಜಾಗೊಳಿಸಲಾಗಿದೆ. ಅಂದ್ರೆ ಪ್ರಮುಖವಾಗಿರುವಂತದ್ದು ಇಲ್ಲಿ ಏನು ರಾಜೀವ್ ಗೌಡ ಅವರು ಎರಡೂ ಎಫ್ಐಆರ್ ಗಳನ್ನ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಬಂಧನದಿಂದ ಮಧ್ಯಂತರ ರಕ್ಷಣೆ ಕೋರಿದ್ದಂತಹ ರಾಜೀವ್ ಗೌಡಗೆ ಈಗ ಶಾಕ್ ಎದುರಾಗಿದೆ. ಯಾಕಂದ್ರೆ ಈಗ ಯಾವುದೇ ರೀತಿಯ ಮಧ್ಯಂತರ ರಕ್ಷಣೆಯನ್ನ ಜೊತೆಗೆ ಯಾವುದೇ ರಕ್ಷಣೆಯನ್ನ ನೀಡದೆ ಅರ್ಜಿಯನ್ನ ವಜಾ ಮಾಡಿರುವಂತಹ ಹೈಕೋರ್ಟ್. ಹಾಗಾಗಿ ಈಗ ಪ್ರಮುಖವಾಗಿರುವಂತದ್ದು ರಾಜೀವ್ ಗೌಡ ಅವರನ್ನ ಯಾವುದೇ ಕ್ಷಣದಲ್ಲಾದ್ರೂ ಬಂಧನ ಮಾಡುವಂತ ಸಾಧ್ಯತೆ ಇದೆ. ಬಿಕಾಸ್ ಯಾವುದೇ ರೀತಿಯ ರಕ್ಷಣೆ ಕೂಡ ಇಲ್ಲ, ಜೊತೆಗೆ ಅವರು ಸಲ್ಲಿಸಿದಂತಹ ಅರ್ಜಿ ಕೂಡ ವಜಾ ಆಗಿರೋದ್ರಿಂದ ಇಲ್ಲಿ ಪ್ರಮುಖವಾಗಿ ಕೋರ್ಟ್ ಹೇಳಿರುವಂತದ್ದು ಅವರ ಅರ್ಜಿಗಳಲ್ಲಿ ಯಾವುದೇ ಮೆರಿಟ್ಗಳು ಸಿಗ್ತಾ ಇಲ್ಲ. ಅಂದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ, ಎಫ್ಐಆರ್ ವಾಶ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಥವಾ ಎಫ್ಐಆರ್ ಅನ್ನ ರದ್ದು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಎಫ್ಐಆರ್ ರದ್ದು ಮಾಡೋದಕ್ಕೆ ಬೇಕಾಗಿರುವಂತಹ ಅಂಶಗಳು ರಾಜೀವ್ ಗೌಡ ಸಲ್ಲಿಸಿರುವಂತಹ ಒಂದು ಪಿಟಿಷನ್ ಅಲ್ಲಿ ಇಲ್ಲ ಅನ್ನೋ ಒಂದು ಮಾಹಿತಿಯನ್ನ ಹೇಳಿದ್ದಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಅರ್ಜಿ ವಜಾ ಆಗಿರೋದ್ರಿಂದ ಈಗ ಮುಂದಿನ ಹಂತದಲ್ಲಿ ಪೊಲೀಸರ ಮುಂದಿರುವಂತದ್ದು ಅವರನ್ನ ಅರೆಸ್ಟ್ ಮಾಡಲೇಬೇಕಾಗಿರುವಂತಹ ಅನಿವಾರ್ಯ ಪರಿಸ್ಥಿತಿ ಇದೆ. ಹಾಗಾಗಿ ರಾಜೀವ್ ಗೌಡ ಅವರನ್ನ ಯಾವುದೇ ಕ್ಷಣದಲ್ಲಾದ್ರೂ ಬಂಧನ ಮಾಡಿ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಕೆಲಸವನ್ನ ಅಲ್ಲಿನ ಸ್ಥಳೀಯ ಪೊಲೀಸರು ಮಾಡಲಿದ್ದಾರೆ. ನವೀನ್, ಬಟ್ ಸಂದೇಶ್, ಇಲ್ಲಿ ಸ್ಥಳೀಯ ಪೊಲೀಸರು ಇನ್ನೂ ಹುಡುಕ್ತಾನೆ ಇದ್ದಾರೆ. 3 ಟೀಮ್ ಮಾಡಿದ್ವಿ, 4 ಟೀಮ್ ಮಾಡಿದ್ವಿ ಅಂತ ಹೇಳ್ತಾ ಇದ್ರು. ಇದುವರೆಗೂ ರಾಜೀವ್ ಗೌಡ ಅವರು ಇನ್ನೂ ಪೊಲೀಸರ ಕೈಗೆ ಸಿಕ್ಕೇ ಇಲ್ಲ. ಈಗ ಬಂಧನ ಎಷ್ಟು ಸಾಧ್ಯತೆ ಇದೆ? ಯಾಕೆಂದ್ರೆ ರಾಜೀವ್ ಗೌಡ ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಇನ್ನೂ ಯಾರಿಗೂ ಗೊತ್ತೇ ಇಲ್ಲ. ನವೀನ್, ಇಲ್ಲಿ ಪ್ರಮುಖವಾಗಿರುವಂತದ್ದು ಸ್ಥಳೀಯ ಪೊಲೀಸರು ಈಗ ಇಲ್ಲಿಯವರೆಗೂ ಕೂಡ ರಾಜೀವ್ ಗೌಡ ಅವರ ಹುಡುಕಾಟವನ್ನು ನಡೆಸಿದ್ರು. ಆದ್ರೆ ಇಲ್ಲಿಯವರೆಗೂ ಕೂಡ ಬಂಧನ ಮಾಡಿರ್ಲಿಲ್ಲ. ಆದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಈಗಾಗಲೇ ಏನು ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದಂತ ಅರ್ಜಿ ಕೂಡ ವಜಾ ಆಗಿದೆ. ಹಾಗಾಗಿ ಇಲ್ಲಿ ಬೇರೆ ರೀಸನ್ಸ್ ಅನ್ನ ಪೊಲೀಸರು ಕೊಡೋದಕ್ಕೆ ಬರೋದಿಲ್ಲ. ರಾಜೀವ್ ಗೌಡ ಅವರು ಪೊಲೀಸರಿಗೆ ಸಿಕ್ತಿಲ್ಲ ಅಂದ್ರೆ ಇದು ನಗೆ ಪಾಟೀಲಿನ ವಿಚಾರ ಅಂತ ಹೇಳ್ಬೋದು. ಯಾಕಂದ್ರೆ ರಾಜೀವ್ ಗೌಡ ಅವರ ಮೊಬೈಲ್ ಟ್ರಾಫಿಕ್ ಕೂಡ ಈಗಾಗಲೇ ಇಟ್ಟಿರೋದ್ರಿಂದ ಅವರನ್ನ ಹುಡುಕುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಇಫ್ ಸಪೋಸ್ ಏನಾದ್ರೂ ಪೊಲೀಸರು ಇನ್ನು 1-2-3 ದಿನಗಳಲ್ಲಿ ಅವರನ್ನ ಹುಡುಕಿ ಅರೆಸ್ಟ್ ಮಾಡದೆ ಹೋದ್ರೆ ನಿಜಕ್ಕೂ ಕೂಡ ಹೊರಗಡೆ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಅಥವಾ ಹುಡುಕಾಟದ ಸಂದರ್ಭದಲ್ಲಿ ನಮಗೆ ಸಿಕ್ಕಿಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಅವರ ಹುಡುಕಾಟವನ್ನ ನಡೆಸ್ತಾ ಇರೋದ್ರಿಂದ ಇನ್ನ 2-3 ದಿನದ ಒಳಗೆ ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ. ಯಾಕಂದ್ರೆ ಈಗಾಗಲೇ ನೆಟ್ವರ್ಕ್ ಲೊಕೇಶನ್ ಅನ್ನ ಕೂಡ ಈಗಾಗಲೇ ಹಾಕೊಂಡಿರೋದ್ರಿಂದ ಸಿಡಿಆರ್ ಡೀಟೇಲ್ಸ್ ಗಳನ್ನ ಕೂಡ ಕಲೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಅವರು ರಾಜ್ಯವನ್ನ ಬಿಟ್ಟು ಬೇರೆ ರಾಜ್ಯದಲ್ಲಿ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಹಾಗಾಗಿ ಬೇರೆ ರೀಸನ್ಸ್ ಗಳನ್ನ ಕೊಡೋದಕ್ಕೆ ಪೊಲೀಸರಿಗೆ ಬರೋದಿಲ್ಲ. ಹಾಗಾಗಿ ಅವರನ್ನ ಬಂಧನ ಮಾಡುವಂತ ಸಾಧ್ಯತೆಯೇ ದಟ್ಟವಾಗಿದೆ. ನವೀನ್, ಥ್ಯಾಂಕ್ ಯು ಸಂದೇಶ್ ಡೀಟೇಲ್ಸ್ಗೆ.